ಗಣಪತಿ ಮೇಲೆ ಚಪ್ಪಲಿ ಇಟ್ಟ ಪ್ರಕರಣ ಸಂಬಂಧ ಘಟನಾ ಸ್ಥಳಕ್ಕೆ ಬಿಜೆಪಿ ನಾಯಕ ಸಿಟಿ ರವಿ ಭೇಟಿ ನೀಡಿದ್ದಾರೆ. ಬೇಲೂರು ಪುರಸಭೆ ಆವರಣದಲ್ಲಿ ಪ್ರತಿಭಟನೆ ನಡೆದಿದ್ದು, ಪ್ರತಿಭಟನೆಯಲ್ಲಿ ಸಿಟಿ ರವಿ ಕೂಡ ಪಾಲ್ಗೊಂಡಿದ್ದರು. ತಪ್ಪಿತಸ್ಥರನ್ನ ಕೂಡಲೇ ಬಂಧನ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಬಳಿಕ ಮಾತನಾಡಿದ ಸಿಟಿ ರವಿ, ಗಣಪತಿ ಮೇಲೆ ಮಹಿಳೆ ಚಪ್ಪಲಿ ಇಟ್ಟಿರುವುದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆಕೆ ಮಾನಸಿಕ ಅಸ್ವಸ್ಥೇನೋ ಅಲ್ಲವೋ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ನಮಗೆ ಕಾಗಕ್ಕ ಗುಬ್ಬಕ್ಕ ಕಥೆ ಬೇಡ. ಪೂರ್ತಿ ತಲೆಕೆಟ್ಟವರು ಯಾರ ದೇವಸ್ಥಾನಕ್ಕೆ ಬಂದು ದೇವರಿಗೆ ಚಪ್ಪಲಿ ಇಡಲ್ಲ. ಇದೆಲ್ಲ ಸೂಕ್ತ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮ ಹಿಂದೂ ಸಮಾಜವನ್ನು ಕೆರಳಿಸೋ ರೀತಿಯಲ್ಲಿ, ಕೆಣಕೋ ರೀತಿಯಲ್ಲಿ ಅದನ್ನು ಅಪವಿತ್ರಗೊಳಿಸಿರೋದನ್ನು ನಾನು ಖಂಡಿಸ್ತೇನೆ. ಇದ್ರ ಸಮಗ್ರ ತನಿಖೆ ಆಗಬೇಕು. ಯಾಕೆಂದರೆ ಯಾಕೆ ಹಿಂದೂ ಸಮಾಜವನ್ನೇ ಕೆಣಕ್ತಾರೆ, ಇಂಥದನ್ನು ಸಹಿಸ್ಕೊಳ್ಳೋದಿಲ್ಲ ಅನ್ನೋಂಥ ಸಂದೇಶ ಹೋಗಬೇಕು. ಅದಕ್ಕಾಗಿ ತಕ್ಷಣ ನಭು ಬೀಳದೆ, ಕತೆ ಕಟ್ಟದೆ ಕ್ರಿಯಾನ್ಮುಖರಾಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಕನಕಪುರದಲ್ಲಿ ನೈತಿಕ ಪೊಲೀಸ್ಗಿರಿ ಪ್ರಕರಣ ಸಂಬಂಧ ಓರ್ವ ಮಹಿಳೆ ಸೇರಿದಂತೆ 5 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ನವಾಜ್, ಕಬೀರ್, ಸುಹೇಲ್, ನಯಾಜ್ ಬಂಧಿತ ಆರೋಪಿಗಳಾಗಿದ್ದಾರೆ. ಅಕ್ರಮ ಸಂಬಂಧ ಹಿನ್ನೆಲೆ ಹಿಂದೂ ವ್ಯಕ್ತಿ ಹಾಗೂ ಮುಸ್ಲಿಂ ಮಹಿಳೆಯ ಮೇಲೆ ಹಲ್ಲೆ ಮಾಡಿ ತಲೆ ಬೋಳಿಸಲಾಗಿತ್ತು. ಕನಕಪುರದ ಇಂದಿರಾನಗರದಲ್ಲಿ ಘಟನೆ ನಡೆದಿತ್ತು. ಮುಸ್ಲಿಂ ಮಹಿಳೆಯ ಕುಟುಂಬಸ್ಥರಿಂದ ಕೃತ್ಯ ನಡೆಸಲಾಗಿತ್ತು. ಸದ್ಯ ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಬ್ಬರು ಏನು ಅವರು ಪ್ರೀತಿಸ್ತಿರ್ತಾರೆ, ಅವರು ಜೊತೆಗಿರ್ತಾರೆ. ಇದನ್ನು ಮನಗಂಡಂಥ ಹುಡುಗಿ ಮನೆ ಕಡೆಯವರು ಇದನ್ನು ಸಹಿಸೋಕ್ಕಾಗ್ದಲೇ ಅವರನ್ನು ಫೋರ್ಸ್ಫುಲ್ಲಿ ಅವರನ್ನು ಕರ್ಕೊಂಡ್ಬಂದು ಅವ್ರಿಗೆ ಒಂದು ಅಸಾಲ್ಟ್ ಮಾಡಿದ್ದಾರೆ, ಜೊತೆಗೆ ಟಾರ್ಚರ್ ಮಾಡಿದ್ದಾರೆ. ಈ ಒಂದು ಘಟನೆಯಲ್ಲಿ ಏನು ಪ್ರಮುಖ 5 ಆರೋಪಿಗಳಿರ್ತಾರೆ, ಆ 5 ಆರೋಪಿಗಳನ್ನ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ದೀವಿ ಹಾಗೂ ಜೈಲಿಗೆ ಬಿಟ್ಟಿದ್ದೀವಿ. ಅನ್ಯ ಧರ್ಮೀಯ ಜಾತಿ ಗಣತಿ ಹೆಸರಲ್ಲಿ ಹಿಂದೂ ಧರ್ಮವನ್ನ ಒಡೆಯುವ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರು ಮಹಾನ್ ಕಳ್ಳರು, ದುಷ್ಟರು. ಮತಾಂಧ ಶಕ್ತಿಗಳಿಗೆ ಕಾಂಗ್ರೆಸ್ ಪ್ರೇರಣೆ ಕೊಡ್ತಾ ಇದೆ. ಯಾವ ಆಧಾರದ ಮೇಲೆ ಜಾತಿ ಗಣತಿ ಮಾಡ್ತಿದ್ದಾರೆ? ಕುರುಬ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಅಂತಾರೆ. ಮತಾಂತರ ಆದವರಿಗೂ ಮೀಸಲಾತಿ ನೀಡಲು ಮುಂದಾಗಿದ್ದಾರೆ. ನಕಲಿ ಗಾಂಧಿ ಕುಟುಂಬದ ಸೂಚನೆಯಂತೆ ಈ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದರು. ಇನ್ನು ಇದೇ ವಿಚಾರವಾಗಿ ಬಿಜೆಪಿ ನಾಯಕ ಸಿಟಿ ರವಿ, ಮಾಜಿ ಸಚಿವ ಅಶ್ವತ್ಥ ನಾರಾಯಣ್, ಶಾಸಕ ಸುನಿಲ್ ಕುಮಾರ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜಾತಿಯ ಒಂದು ಸಮೀಕ್ಷೆ ಅಂತ ಹೇಳಿ ಯಾವ ಆಧಾರದ ಮೇಲೆ ಕುರುಬ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ್ ಕ್ರಿಶ್ಚಿಯನ್ನು ಯಾವ ಆಧಾರದ ಮೇಲೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೀವು? ಕನ್ವರ್ಟ್ ಆದವರಿಗೆ ಮೀಸಲಾತಿ ಇಲ್ಲ ಅನ್ನೋ ಸ್ಪಷ್ಟದ ನಮ್ಮ ಸಂವಿಧಾನದಾಗ. ಆದರೆ ಇವತ್ತು ಯಾರು ಕನ್ವರ್ಟ್ ಆದವ್ರನ್ನ ಅವ್ರು ಲೆಕ್ಕ ಮಾಡಿ ಅವ್ರಿಗೂ ಕೊಡೋರು. ಅಂದರೆ ಹಿಂದೂ ಸಮಾಜವನ್ನು ಒಡಿಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಷಡ್ಯಂತ್ರವನ್ನು ನಡೆಸ್ತಾ ಇದೆ. ಇವರೇನು ಹೊಸ ಸರ್ವೆಯನ್ನು ಮಾಡೋದು ಅದಕ್ಕಿಂತ 15 ದಿವಸ ಮುಂಚೆನೇ ಪೂರ್ಣ ಆಗಿದೆ. ಇನ್ನು 3 ತಿಂಗಳಾಗಿಲ್ಲ. ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟು ಸರ್ವೆ ಮಾಡಿ, SC STಗಳ ಸರ್ವೆ ಮಾಡಿ 3 ತಿಂಗಳ ಅಂತರದಲ್ಲಿ 2 ಸರ್ವೆ, ಏನು ಅಂಥದ್ದು ವ್ಯತ್ಯಾಸ ಆಗಿರುತ್ತೆ? 3 ತಿಂಗಳ ಅಂತರದಲ್ಲಿ 2 ಸರ್ವೆ ಯಾಕೆ ಮಾಡ್ತಾ ಇದ್ದೀರಾ? ಏನು ಸೈಂಟಿಫಿಕ್ ರೀಸನ್ಸ್ ಯಾಕೆ ಮಾಡ್ತಿದ್ದಾರೋ ನಮಗೆ ಗೊತ್ತಿಲ್ಲ. ಏನು ಇಡನ್ ಅಜೆಂಡಾ ಇದೆಯೋ ಗೊತ್ತಿಲ್ಲ ಅಂತ ಅನೇಕ ಜನ ಮಿನಿಸ್ಟರ್ಸ್ ಹೇಳಿದ್ದಾರೆ. ನೀವು ಮಾಡಿ, ನಾವು ಮಾಡೋಕ್ಕಾಗಲ್ಲ ಅಂತ. ಕೇಂದ್ರ ಸರ್ಕಾರದ ಆಧಾರಿತವಾಗಿಯೇ ಇವ್ರು ಏನೇ ಮಾಡಬೇಕಿದ್ರು ಕೇಂದ್ರ ಸರ್ಕಾರದ ಜೊತೆಯಲ್ಲೇ ಅವ್ರು ಕೊಡುವಂಥ ವರದಿ ಮೇಲೇ ಇವ್ರು ಮಾಡಬೇಕಾಗತ್ತೆ. ಇವ್ರು ಕೊಟ್ಟಿರೋದು ಎಲ್ಲಿ ಯಾರು ಇವರೇ ಹೇಳ್ತಾರಲ್ಲ, ಇದು ಜಾತಿ ಸಮೀಕ್ಷೆ ಇಲ್ಲ ಅಂತಾರೆ, ಜಾತಿ ಸಮೀಕ್ಷೆ ಮಾಡ್ತಾರೆ. ಸೊ ಓಕೆ, ನಾವು ಇದ್ರ ಬಗ್ಗೆ ಏನು ಪ್ರಶ್ನೆ ಮಾಡೋಕ್ಕೆ ಹೋಗ್ತಿಲ್ಲ. ಮಾಡಲಿ, ಅವ್ರು ಏನೇನು ಉದ್ದೇಶಗಳಿದೆಯೋ ಎಲ್ಲ ಮಾಡಲಿ, ಬಟ್ ಕಾನೂನುಬದ್ಧವಾಗಿ ಮಾಡಲಿ. ಇವತ್ತು ಏನನ್ನು ಜಾತಿ ಬಿಟ್ಟು ಯಾವುದೋ ಒಂದು ಧರ್ಮಕ್ಕೆ ಮತಾಂತರ ಆದಮೇಲೆ ಮತಾಂತರ ಆಗಿದ್ದಾರೆ ಅಷ್ಟೇ. ಜಾತಿ ಇಟ್ಕೊಂಡು ಮತಾಂತರ ಆಗದ, ಯಾವ ಮತಾಂತರ ಅಂತಾರೆ? ಇಡೀ ರಾಜ್ಯದ ಜನ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು. ನಂಬರ್ 1ನೇದು, ಸಮೀಕ್ಷೆಯನ್ನು ಯಾರೂ ಕೂಡ ಬಹಿಷ್ಕರಿಸಬಾರ್ದು, ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು. 2ನೇದು, ಎಲ್ಲರೂ ಕೂಡ ಹಿಂದೂ ಅಂತಲೇ ಬರಬೇಕು. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಲೇ ಬರೆಸಬೇಕು. ಜಾತಿ ಉಪಜಾತಿಗಳನ್ನು ಯಾವುದನ್ನು ಬೇಕಾದ್ರೂ ಬರೆಸಿ ಅನ್ನೋದನ್ನು ಅಧಿಕೃತವಾಗಿ ರಾಜ್ಯಾಧ್ಯಕ್ಷರು ಪ್ರಕಟ ಮಾಡಿದ್ದಾರೆ. ಸೊ ರಾಜ್ಯದ ಜನರಿಗೆ ನಾವು ಮತ್ತೆ ವಿನಂತಿ ಮಾಡ್ತೇವೆ, ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಲೇ ಬರೆಸಿ. ಜಾತಿ ಉಪಜಾತಿಗಳಲ್ಲಿ ನೀವು ಅನುಸರಿಸುವಂಥ ಜಾತಿಗಳನ್ನು ಬರೆಸಿ. ನಮಗೆ ಮೂಲ ಧರ್ಮ ಅದು ಹಿಂದೂ, ಇದನ್ನು ಯಾವತ್ತೂ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಬಿಜೆಪಿ ಅಧಿಕೃತವಾಗಿ ಪ್ರಕಟ ಮಾಡಿದೆ ರಾಜ್ಯಾಧ್ಯಕ್ಷರು.
ಟೋಲ್ ಕಿಟ್ ರೀತಿ ಸರ್ಕಾರದಿಂದ ಸಮಾಜ ಒಡೆಯೋ ಕೆಲಸ ಆಗ್ತಾ ಇದೆ ಅಂತ ಬಿಜೆಪಿ ನಾಯಕ ಅರವಿಂದ್ ಬೆಲ್ಲದ್ ಆರೋಪಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಭಾರತದಲ್ಲಿ ಇರೋರೆಲ್ಲ ಹಿಂದೂಗಳೇ, ಆದರೆ ಕೆಲ ಸ್ವಾಮೀಜಿಗಳು ಮಾತ್ರ ವೀರಶೈವ ಲಿಂಗಾಯತರು ಹಿಂದೂಗಳು ಅಲ್ಲ ಅಂತ ಹೇಳ್ತಿದ್ದಾರೆ. ಮುಂದಿನ ದಿನದಲ್ಲಿ ಅವರು ಬದಲಾವಣೆ ಆಗಬಹುದು. ಲಿಂಗ ಪೂಜೆ ಮಾಡೋರೆಲ್ಲ ವೀರಶೈವ ಲಿಂಗಾಯತರೇ. ಸಮಾಜ ಬಾಂಧವರು ವೀರಶೈವ ಅಂತಾದ್ರೂ ಬರೆಸಬಹುದು, ಅಥವಾ ಲಿಂಗಾಯತ ಅಂತಾದ್ರೂ ಬರೆಸಲಿ, ಆದರೆ ಧರ್ಮದ ವಿಚಾರದಲ್ಲಿ ಮಾತ್ರ ಹಿಂದೂ ಅಂತಲೇ ಬರೆಸಬೇಕು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ರವಿಕುಮಾರ್, ಮಹೇಶ್ ತೆಂಗಿನಕಾಯಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸಮಾಜ ಬಾಂಧವರು ಯಾವುದೇ ರೀತಿಯ ಸಿದ್ದರಾಮಯ್ಯನವರು ಪ್ರಾಯೋಜಿತ ಇದನ್ನು ಗೊಂದಲ ಸೃಷ್ಟಿ ಮಾಡುವಂಥ ಜನಗಣತಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಹೆಸರಿನಲ್ಲಿ ಜನಗಣತಿ ಮಾಡಿ ಗೊಂದಲ ಏನು ಕ್ರಿಯೇಟ್ ಮಾಡತ್ತಾರ, ಸಮಾಜ ಒಡಿಬೇಕಂತ ಮಾಡ್ತಾ ಇದ್ದಾರೆ. ಈ ಗೊಂದಲಕ್ಕೆ ಸಮಾಜ ಬೀಳೋದು ಬೇಡ. ಸಿದ್ದರಾಮಯ್ಯನವರ ದುಷ್ಟ ವಿಚಾರ ಏನದಾವ ಅಂತೇಳಿ ನೀವು ತಿಳ್ಕೊರಿ. ನಾವೆಲ್ಲರೂ ಸಮಾಜ ಬಾಂಧವರು ಒಂದಾಗಿರ್ಬೇಕು. ಇಲ್ಲದ ಧರ್ಮನ ಹುಟ್ಟಾಕ್ರಿ ಇವತ್ತು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರು. ಯಾವಾಗ ಕ್ರಿಶ್ಚಿಯನ್ ಲಿಂಗಾಯತ ಅನ್ನುವಂಥ ಧರ್ಮ ಇತ್ತು, ಬ್ರಾಹ್ಮಣ ಕ್ರಿಶ್ಚಿಯನ್ ಅನ್ನುವಂಥ ಧರ್ಮ ಇತ್ತು, ಕುರುಬ ಕ್ರಿಶ್ಚಿಯನ್ ಅನ್ನುವಂಥ ಧರ್ಮ ಇತ್ತು. ಇಲ್ಲದ ಧರ್ಮ ಬಂದಲ್ಲ, ಆ ಕಾರಣಕ್ಕಾಗಿ ಇವತ್ತು ಬರುತ್ತೆ. ಇನ್ನೊಂದು ಸ್ವಲ್ಪ ತಿಳಿಸ್ಬಿಟ್ರೆ ಅದನ್ನು ಇನ್ನೊಂದಿಷ್ಟು ಛಿದ್ರ ಮಾಡುವಂಥ ಪ್ರಯತ್ನ ಆಗುತ್ತೆ. ನಾವು ವಿರೋಧ ವ್ಯಕ್ತಪಡ್ತೀವಿ. ಯಾವುದೇ ಕಾರಣಕ್ಕೂ ನೀವು ಮತಾಂತರಕ್ಕೆ, ನಾವು ಹಿಂದೆ ಮತಾಂತರ ಕಾಯ್ದೆ ನಿಷೇಧ ಮಾಡಿದ್ವಿ, ನೀವು ಬಂದ್ಮೇಲೆ ತೆಗಿಯುವಂಥ ಪ್ರಯತ್ನ ಮಾಡಿದ್ರಿ, ತೆಗೀದಲ್ಲ. ಈಗ ಅದನ್ನ 4 ಪಟ್ಟು ಮುಂದೋಗಿ ಇದ್ದು ಎಲ್ಲ ಜಾತಿಯವ್ರನ್ನೂ ಕ್ರಿಶ್ಚಿಯನ್ ಮಾಡಕ್ಕೆ ಹೊಂಟಿರಿ. 46 ಜಾತಿಗಳನ್ನ ನೀವು ಕ್ರಿಶ್ಚಿಯನ್ ಸೇರ್ಸಕ್ಕೆ ಹೊಂಟಿರಿ. ಇವರು ಒಂದು ಕಡೆ ಜಾತಿ ಸಮೀಕ್ಷೆ ನಾವು ಮಾಡಲ್ಲ ಅಂತ ಹೇಳ್ತಾರೆ, ಜಾತಿ ಸಮೀಕ್ಷೆಯ ಕಾಲಮ್ಗಳನ್ನು ಇಟ್ಟಿದ್ದಾರೆ. ಒಂಥರ ಅಳಿಯಲ್ಲ ಮಗಳ ಗಂಡ ಅನ್ನಂಗೆ. ಸರ್ಕಾರ ಏನೇನು ಪೂರ್ವ ತಯಾರಿ ಇಲ್ಲದೇನೆ ಕ್ಯಾಬಿನೆಟ್ನಲ್ಲಿ ಬಹಳಷ್ಟು ಜನ 90% ಟೆಲಿಂಗ್ ಯು 90% ಆಫ್ ದಿ ಮಿನಿಸ್ಟರ್ಸ್ ದೇ ಆರ್ ಅಪೋಸ್ಡ್. ಇದು ಕ್ಯಾಬಿನೆಟ್ ತೀರ್ಮಾನ ಅಂತ ಹೆಂಗೆ ಹೇಳೋದು? ಇವರು ಸರ್ಕಾರದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ನಮ್ಮ ಸ್ವಾಗತವಿದೆ ಅಂತ ಚಿತ್ರದುರ್ಗದಲ್ಲಿ ಭೋವಿ ಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಹೇಳಿದ್ದಾರೆ. ಈ ಕುರಿತು ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, 7 ಕೋಟಿ ಜನಸಂಖ್ಯೆಯ ಮಾಹಿತಿ ಸಿಗುವವರೆಗೂ ಸಮೀಕ್ಷೆ ಆಗಬೇಕು. ಜೊತೆಗೆ ನಮ್ಮ ರಾಜ್ಯದಲ್ಲಿರುವ ಕಾಫಿ ಎಸ್ಟೇಟ್, ಬಹುಮಹಡಿ ಕಟ್ಟಡ ಕೆಲಸಗಾರರನ್ನ ಸಮೀಕ್ಷೆಗೆ ಒಳಪಡಿಸಬೇಕು. ಭೋವಿ ಸಮಾಜ 1 ಕೋಟಿ 8 ಲಕ್ಷ ಸಂಖ್ಯೆ ಜನರು ಇದ್ದಾರೆ. ಆದರೆ ನಾಗಮೋಹನ್ ದಾಸ್ ವರದಿಯಂತೆ ಭೋವಿ ಸಮುದಾಯದ ಸಂಖ್ಯೆ ಕಡಿಮೆ ತೋರಿಸಿದ್ದಾರೆ. ಹೀಗಾಗಿ ಈ ಸಮೀಕ್ಷೆಯಲ್ಲಿ ಲೋಪದೋಷ ಪರಿಹಾರಕ್ಕೆ ಅವಕಾಶ ಇದೆ. ಭೋವಿ ಸಮುದಾಯದವರು ಧರ್ಮ ಹಿಂದೂ, ಜಾತಿ ಭೋವಿ, ಉಪಜಾತಿ ಒಡ್ಡರೆಂದು ನಮೂದಿಸಿ ಅಂತ ಕರೆ ಕೊಟ್ಟಿದ್ದಾರೆ. 7 ಕೋಟಿ ಜನಸಂಖ್ಯೆ ನಿಖರವಾಗಿರುವಂತಹ ಸಮೀಕ್ಷೆಗೆ ಒಳಪಡುವವರೆಗೂ ಕೂಡ ಈ ಕಾರ್ಯ ನಿಲ್ಲದಿರಲಿ, ನಿರಂತರವಾಗಿ ಸಾಗಿ ನಿರ್ದಿಷ್ಟವಾಗಿರುವಂಥ ಸಮಯದ ಗಳಿಗೆಯನ್ನು ಇಟ್ಟುಕೊಳ್ಳದೆ ಪರಿಪೂರ್ಣವಾಗಿರುವಂಥ ಸಮೀಕ್ಷೆ ತದನಂತರದಲ್ಲೇ ಡಿಕ್ಲೇರೇಷನ್ನ ಸರ್ಕಾರ ಕೊಡಬೇಕಿರುವಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಭೋವಿ ಸಮಾಜ 1 ಕೋಟಿ 8 ಲಕ್ಷ ಜನಸಂಖ್ಯೆ ಇದ್ದಂಥ ಸಂದರ್ಭದಲ್ಲಿ, ಆದರೆ ನಾಗಮೋಹನ್ ದಾಸ್ ಅವರ ಆಯೋಗದ ಸಮೀಕ್ಷೆಯಲ್ಲಿ ಕೇವಲ 10,000 ಜನಸಂಖ್ಯೆ ಹೆಚ್ಚಾಗಿದೆ. ಈ ಲೋಪದೋಷಗಳನ್ನು ಸರಿಪಡಿಸುವಂತಹ ಮತ್ತೊಂದು ಅವಕಾಶ ನಮ್ಮ ಸಮುದಾಯಕ್ಕೆ ಸಿಕ್ಕಿರುವಂತಹದ್ದು. 7 ಕೋಟಿ. ನಾಳೆಯಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹಿನ್ನೆಲೆ ಸಮೀಕ್ಷೆಯಲ್ಲಿ ಸಮಾಜದ ನಡೆ ಕುರಿತು ಪಂಚಮಸಾಲಿ ಸ್ವಾಮೀಜಿಗಳಿಂದ ಜಾಗೃತಿ ಅಭಿಯಾನ ನಡೆಸಲಾಗಿದೆ. ಹರಿಹರ ಪಂಚಮಸಾಲಿ ಪೀಠದ ಶ್ರೀ ವಚನಾನಂದ ಶ್ರೀ ಜಾಗೃತಿ ಅಭಿಯಾನ ನಡೆಸಿದ್ದಾರೆ. ಕೊಪ್ಪಳದ ಪಲ್ಲೇತೇವರ ಓಣಿಯಲ್ಲಿ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಅವರು, ಸಮೀಕ್ಷೆ ಮಾಡೋದಕ್ಕೆ ನಮ್ಮ ಸ್ವಾಗತ ಇದೆ, ಆದರೆ ಈ ಹಬ್ಬದ ಸಮಯದಲ್ಲಿ ಸಮೀಕ್ಷೆ ಮಾಡೋದನ್ನ ಮುಂದೂಡಬೇಕು. ಸಮೀಕ್ಷೆಯಲ್ಲಿ ಜಾತಿ ಕಲಂನಲ್ಲಿ ಅನೇಕ ಗೊಂದಲಗಳಿವೆ, ಆ ಗೊಂದಲ ನಿವಾರಣೆ ಮಾಡಿ ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ದಾರೆ. ಸಮೀಕ್ಷೆಗೆ ಶಿಕ್ಷಕರನ್ನ ಬಳಕೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿರುವಂತಹ ಬಗ್ಗೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದಲೂ ಜನಗಣತಿ ಶುರುವಾಗುತ್ತೆ, ಆಗ ಯಾರಿಂದ ಜನಗಣತಿ ಮಾಡಿಸ್ತಾರಂತೆ? ಶಿಕ್ಷಕರಿಂದ ಸಮೀಕ್ಷೆ ಬೇಡ ಅಂದ್ರೆ ಬಿಜೆಪಿಯವರು ಯಾರಿಂದ ಮಾಡಿಸ್ತಾರಂತೆ? ಬಿಜೆಪಿಯವರು ಗಣೇಶ ಹಬ್ಬವನ್ನ ಗಲಾಟೆ ಹಬ್ಬ ಮಾಡ್ತಾರೆ, 2 ಧರ್ಮಗಳ ಮಧ್ಯೆ ಗಲಾಟೆ ಆಗೋ ಹಾಗೆ ಮಾಡ್ತಾರೆ. ಹೇಗಾದ್ರೂ ಮಾಡಿ ಸಮೀಕ್ಷೆ ನಿಲ್ಲಿಸಬೇಕು ಅನ್ನೋದೇ ಅವರ ಉದ್ದೇಶ. ಬಿಜೆಪಿಯವರು ಹೇಳೋದೆಲ್ಲ ಅವರ ಅಪ್ಪನಾಣೆಗೂ ಸತ್ಯವಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇವರು ಜಾತಿ ಗಣತಿ ಮಾಡ್ತಾರಂತೆ, ಯಾರಿಂದ ಮಾಡಿಸ್ತಾರಂತೆ? ಬಿಜೆಪಿಯವರು ಗಣೇಶ ಹಬ್ಬ ಬಂದ ತಕ್ಷಣ ಅವರಿಗೆ ಗಲಾಟೆ ಮಾಡೋ ಹಬ್ಬ. ಯಾವ್ದಾದ್ರು 2 ಧರ್ಮದ್ದು ಸಂಭ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ವಿರುದ್ಧ ಹೆಂಗೆ ಏನು ಮಾಡಬೇಕು ಅಂತ ಹೇಳಿ ನೋಡಿ. ಇಂಥ ವಿಚಾರಕ್ಕೆ ಏನಾದರೂ ತಪ್ಪಾದರೆ ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಮತ್ತು ಕ್ರಿಶ್ಚಿಯನ್ಸ್ ಇರ್ಬೋದು, ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಂದು ಸಂವಿಧಾನ ಮತ್ತು ಕಾನೂನಿದೆ. ಆ ಕಾನೂನು ಶಿಕ್ಷೆ ಕೊಡ್ತಕ್ಕಂಥದ್ದನ್ನು ನಾವು ಮುಂದೆ ತರಬೇಕಾಗತ್ತೆ ಅಷ್ಟೇ. ಅವ್ರ ಜಾತಿ ನೋಡಿ, ಧರ್ಮ ನೋಡಿ ತರ್ತಕ್ಕಂಥದ್ದು ಒಂದು ಸಂಪ್ರದಾಯ.
ನಾಳೆಯಿಂದ ಜಾತಿ ಜನಗಣತಿ ಸಮೀಕ್ಷೆ ನಡೆಯಲಿದೆ. ಆದರೆ ಗದಗದಲ್ಲಿ ಸಮೀಕ್ಷೆಗೂ ಮುನ್ನವೇ ವಿಘ್ನ ಶುರುವಾಗಿದೆ. ಕಿಟ್ ಪಡೆಯಲು ಬಂದಂತಹ ಶಿಕ್ಷಕರು ಪರದಾಡುವ ಸ್ಥಿತಿ ಬಂದಿದೆ. ಸಮೀಕ್ಷೆಗಾಗಿ ಕಿಟ್ ವಿತರಿಸುವುದಾಗಿ ಅಧಿಕಾರಿಗಳು ತಿಳಿಸಿದರು. ಹೀಗಾಗಿ ಇವತ್ತು ತಹಸೀಲ್ದಾರ್ ಕಚೇರಿಗೆ ಶಿಕ್ಷಕರು ಆಗಮಿಸಿದ್ರು. ಆದರೆ ಕಿಟ್ ವಿತರಣಾ ಸಿಬ್ಬಂದಿ ಕಚೇರಿಗೆ ಬೀಗ ಹಾಕಿದ್ದು ತುಂಬಾ ಹೊತ್ತು ಕಾದು ಕಿಟ್ ಸಿಗದೆ ಶಿಕ್ಷಕರು ಅಲ್ಲಿಂದ ವಾಪಸ್ಸಾಗಿದ್ದಾರೆ. ಮತ್ತಷ್ಟು ಸುದ್ದಿಗಳು ಬ್ರೇಕ್ ಆದ್ಮೇಲೆ. ಸಂಗೀತ ಪ್ರೈಸ್ ಚಾಲೆಂಜ್. ಬೇಲೂರು ಪಟ್ಟಣದ ಹೃದಯ ಭಾಗದಲ್ಲಿ ಕಿಡಿಗೇಡಿಗಳು ವಿಕೃತಿ ಮೆರೆದಿದ್ದಾರೆ. ಬೇಲೂರು ಪುರಸಭೆ ಆವರಣದಲ್ಲಿರುವ ಶ್ರೀ ವರಸಿದ್ಧಿ ವಿನಾಯಕ ದೇವಾಲಯದಲ್ಲಿ ದೇವರ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಲಾಗಿದೆ. ವಿಘ್ನ ನಿವಾರಕರಿಗೆ ಅಪಮಾನಿಸಿದವರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಇವತ್ತು ಬೆಳಗ್ಗೆ ಭಕ್ತರು ದೇವರ ದರ್ಶನಕ್ಕೆ ತೆರಳಿದಾಗ ಘಟನೆ ನಡೆದಿದೆ. ಕಿಡಿಗೇಡಿಗಳ ಬಂಧನಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ವಿಕೃತಿ ಮೆರೆದವರ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ದೇಗುಲದ ಮುಂದೆ ಸ್ಥಳೀಯರು ಭಾರೀ ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ಘಟನೆಗೆ ಕಾರಣರಾದವರನ್ನ ಕೂಡಲೇ ಬಂಧಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗಿಯಾಗಿದ್ದಾರೆ. ಗಣಪತಿ ವಿಗ್ರಹ ಶುದ್ಧಿ ಕಾರ್ಯಕ್ಕೆ ಅರ್ಚಕರು ಮುಂದಾಗಿದ್ದಾರೆ. ಹಾಲು, ಮೊಸರು, ಎಳನೀರು ಹಾಕಿ ಶುದ್ಧೀಕರಣ ಮಾಡಲಾಗ್ತಾ ಇದೆ. ಕಿಡಿಗೇಡಿಗಳನ್ನ ಬಂಧಿಸಿ ಕೂಡಲೇ ಜನರ ಎದುರು ತರುವಂತೆ ಭಕ್ತರು ಒತ್ತಾಯಿಸುತ್ತಿದ್ದಾರೆ. ಇನ್ನು ಗಣೇಶ ವಿಗ್ರಹಕ್ಕೆ ವಿಶೇಷ ಅಭಿಷೇಕ ಹಾಗೂ ಶುದ್ಧೀಕರಣ ಪೂಜೆ ಮಾಡಲಾಗ್ತಾ ಇದೆ. ಗೆದ್ದು ಬಾ ಇಂಡಿಯಾ ಎಕ್ಸ್‌ಪ್ರೆಸ್ ಸುದ್ದಿಗಳನ್ನು ನೋಡೋಣ. ಇಂದು ದುಬೈನಲ್ಲಿ ಭಾರತ ಪಾಕ್ ನಡುವೆ ಕ್ರಿಕೆಟ್ ಮ್ಯಾಚ್ ನಡೆಯಲಿದೆ. ಇಂದು ಮ್ಯಾಚ್ನಲ್ಲಿ ಟೀಂ ಇಂಡಿಯಾ ಗೆಲುವು ಸಾಧಿಸಲಿ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ. ದಾವಣಗೆರೆಯ ಕ್ರಿಕೆಟ್ ಅಭಿಮಾನಿಗಳು ನ್ಯೂಸ್ 18 ಜೊತೆ ಮಾತನಾಡಿ ಏಷ್ಯಾ ಕಪ್ನಲ್ಲಿ ಟೀಂ ಇಂಡಿಯಾ ಒಳ್ಳೆ ಆಟ ಆಡ್ತಾ ಇದೆ. ಇದೇ ರೀತಿ ಇಂದಿನ ಪಂದ್ಯದಲ್ಲೂ ಕೂಡ ಭಾರತ ಗೆದ್ದು ಸಾಧಿಸಲಿ ಅಂತ ಹಾರೈಸಿದ್ದಾರೆ. ಭಾರತ ಪ್ರಬಲ ತಂಡವಿದ್ದು ಇವತ್ತು ಗೆದ್ದೇ ಗೆಲ್ಲುತ್ತೆ. ಪಾಕಿಸ್ತಾನದ ವಿರುದ್ಧ ಭಾರತದ ಗೆಲುವು ಖಚಿತ ಅಂತ ಖ್ಯಾತ ಮಾಜಿ ಕ್ರಿಕೆಟರ್ ವೆಂಕಟೇಶ್ ಪ್ರಸಾದ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಭಾರತ ಮತ್ತು ಪಾಕಿಸ್ತಾನ ನಡುವೆ ಭಾರೀ ವ್ಯತ್ಯಾಸಗಳಾಗಿವೆ. ಭಾರತ ಅತ್ಯಂತ ಮೇಲಿನ ಸ್ಥಾನದಲ್ಲಿದೆ. ಹೀಗಾಗಿ ಗೆದ್ದೇ ಗೆಲ್ಲುತ್ತೆ. ಹಿಂದಿನ ರೀತಿಯ ಪರಿಸ್ಥಿತಿ ಈಗ ಇಲ್ಲ ಅಂತ ಹೇಳಿದರು. ಈ ಹಿಂದಿನ ಭಾರತ ಮತ್ತು ಪಾಕ್ ಪಂದ್ಯದ ಬಳಿಕ ಟೀಂ ಇಂಡಿಯಾ ಆಟಗಾರರು ಪಾಕ್ ಆಟಗಾರರ ಜೊತೆ ಹ್ಯಾಂಡ್ ಶೇಕ್ ಮಾಡದೆ ಸೀದಾ ಡ್ರೆಸ್ಸಿಂಗ್ ರೂಮ್ ಕಡೆ ತೆರಳಿದ್ರು. ಈ ವಿಚಾರವಾಗಿ ಮಾತನಾಡಿದ ವೆಂಕಟೇಶ್ ಪ್ರಸಾದ್, ಆಟ ಆಡುವಾಗ ಸ್ಪಿರಿಟ್ ಇರಬೇಕು. ಹ್ಯಾಂಡ್ ಶೇಕ್ ಮಾಡೋ ವಿಚಾರ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ಗೆ ಬಿಟ್ಟ ವಿಚಾರ. ಪ್ಲೇಯರ್ ಹಾಗೂ ಮ್ಯಾನೇಜ್ಮೆಂಟ್ ಈಗ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ವೆಂಕಟೇಶ್ ಪ್ರಸಾದ್ ಹೇಳಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದೇ ಗೆಲ್ಲುತ್ತೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆಪರೇಷನ್ ಸಿಂಧೂರದಲ್ಲಿಯೂ ಪಾಕಿಸ್ತಾನವನ್ನ ಸದೆಬಡಿದಿದ್ದೇವೆ. ಆರ್ಥಿಕತೆಯಲ್ಲಿಯೂ ಪಾಕಿಸ್ತಾನ ಭಿಕ್ಷುಕರ ರಾಷ್ಟ್ರವಾಗಿ ಪರಿವರ್ತನೆಯಾಗಿದೆ. ಕ್ರಿಕೆಟ್ನಲ್ಲೂ ಭಾರತದ ವಿರುದ್ಧ ಪಾಕ್ ಸೋತಿದೆ. ಇವತ್ತು ಪಾಕ್ ಸೋಲಲಿದೆ, ಭಾರತ ಗೆಲ್ಲಲಿದೆ ಅಂತ ಜೋಶಿ ಹೇಳಿದರು. ಏಷ್ಯಾ ಕಪ್ನಲ್ಲಿ ಭಾರತ ಎಲ್ಲರ ನೆಚ್ಚಿನ ತಂಡ. ಇಂದಿನ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದೇ ಗೆಲ್ಲುತ್ತೆ ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಏಷ್ಯಾ ಕಪ್ನಲ್ಲಿ ಭಾರತ ಉತ್ತಮ ಪ್ರದರ್ಶನ ನೀಡಿದೆ. ಮೊನ್ನೆಯ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಗೆದ್ದಿದೆ. ಇಂದಿನ ಪಂದ್ಯದಲ್ಲಿಯೂ ಪಾಕ್ಗೆ ಸೋಲುಣಿಸುತ್ತೆ. ಫೈನಲ್ನಲ್ಲೂ ಕೂಡ ಭಾರತ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮಾಸ್ ಮ್ಯಾನ್ ಚಿನ್ನಯ್ಯನ 4 ವಿಡಿಯೋಗಳು ನಿನ್ನೆ ರಿಲೀಸ್ ಆಗಿದ್ವು. ಇವತ್ತು ಮತ್ತೆ 4 ವಿಡಿಯೋಗಳು ರಿಲೀಸ್ ಆಗಿವೆ. ಒಟ್ಟಾರೆ ಈವರೆಗೆ 8 ವಿಡಿಯೋಗಳು ರಿಲೀಸ್ ಆಗಿದೆ. ಈ ಎಲ್ಲಾ ವಿಡಿಯೋಗಳಲ್ಲಿ ಸೌಜನ್ಯಕ್ಕೆ ಸ್ನಾನಘಟ್ಟದಲ್ಲಿ ಸಿಕ್ಕ ಚಿನ್ನ ಹಂಚಿಕೆ, ರವಿ ಪೂಜಾರಿ, ವಿಠಲ್ ಗೌಡ ಸೇರಿದಂತೆ ಹಲವು ವಿಚಾರ, ಹಲವರ ಬಗ್ಗೆ ತಿಮರೋಡಿ ಜೊತೆ ಚಿನ್ನಯ್ಯ ಮಾತನಾಡಿದ್ದಾರೆ. ಚಲಿಸ್ತಾ ಇದ್ದಾಗಲೇ ಸಾರಿಗೆ ಬಸ್ನ ಚಕ್ರ ಕಳಚಿಕೊಂಡು ಹೋಗಿರುವಂತಹ ಘಟನೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಬಳಿ ನಡೆದಿದೆ. ಕೊಪ್ಪಳದ ಕುಕನೂರಿನಿಂದ ಗದಗ ನಗರಕ್ಕೆ ಬಸ್ ಬರ್ತಾ ಇತ್ತು. ರಸ್ತೆ ಹದಗೆಟ್ಟಿರೋ ಕಾರಣ ಬಸ್ನ ಚಕ್ರ ಕಳಚಿ ಬಿದ್ದಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಭಾರೀ ಅನಾಹುತವೊಂದು ತಪ್ಪಿದೆ.
ಬಾಗಲಕೋಟೆಯಲ್ಲಿ ತಂದೆಯ ಆಸ್ತಿ ಲಪಟಾಯಿಸಲು ಮಗನೇ ಕೊಲೆ ಮಾಡಿರೋ ಘಟನೆ ಬೆಳಕಿಗೆ ಬಂದಿದೆ. ಮಂಜು ಎಂಬಾತ ಕೋಟ್ಯಾಂತರ ರೂಪಾಯಿ ಆಸ್ತಿ ಸಂಪಾದಿಸಿದ್ರು. ಈ ಆಸ್ತಿ ಲಪಟಾಯಿಸಲು ಮಂಜುವಿನ ಪುತ್ರ ಮನೋಜ್ ತನ್ನ ಸ್ನೇಹಿತ ಪ್ರವೀಣ್ಗೆ ಡೀಲ್ ನೀಡಿದ್ದಂತೆ. ಕೊಲೆಗೂ ಮುನ್ನ ಮಗ ಮನೆಗೆ ಬಂದು ವಾಚ್ ಮಾಡಿರೋ ವಿಡಿಯೋ ಇದೀಗ ಲಭ್ಯವಾಗಿದೆ. ಟಿಂಬರ್ನಲ್ಲಿದ್ದ ಅಪ್ಪನನ್ನ ಮಗ ಮನೋಜ್ ಮನೆಗೆ ಕಳುಹಿಸಿದ್ದ. ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಂತಹ ವೇಳೆ ಮೊದಲು ಮಗ ಮನೋಜ್ ಬಂದು ಮನೆಯೊಳಗೆ ಹೋಗಿದ್ದ. ಆ ಬಳಿಕ ಪ್ರವೀಣ್ನನ್ನ ಕರೆಸಿಕೊಂಡಿದ್ದ. ಆರೋಪಿಗಳು ಮನೆಯೊಳಗೆ ಹೋಗುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಕಬಡ್ಡಿ ಪಂದ್ಯದ ವೇಳೆ ವಿದ್ಯುತ್ ಸ್ಪರ್ಶವಾಗಿ 3 ಸಾವನ್ನಪ್ಪಿರುವ ಘಟನೆ ಛತ್ತೀಸ್ಗಢನ ಕೊಂಡಗಾವ್ನಲ್ಲಿ ನಡೆದಿದೆ. ಪ್ರೇಕ್ಷಕರಿಗಾಗಿ ಹಾಕಿದ್ದಂತಹ ಟೆಂಟ್ಗೆ ಹೈಟೆನ್ಷನ್ ಪವರ್ ತಗುಲಿ ಗ್ಯಾಲರಿಯಲ್ಲಿ ಕುಳಿತಿದ್ದಂತಹ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಉಳಿದವರಿಗೆ ಸುಟ್ಟ ಗಾಯಗಳಾಗಿದ್ದು ಕೂಡಲೇ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ತಮಿಳುನಾಡಿನ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ. ಈ ಹಿನ್ನೆಲೆ ತಾಂಜಾವೂರಿನಲ್ಲಿ ಡಿಎಂಕೆ ಪಕ್ಷದಿಂದ ಎತ್ತಿನ ಬಂಡಿ ಓಟದ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಯಲ್ಲಿ 10ಕ್ಕೂ ಹೆಚ್ಚು ಎತ್ತಿನ ಬಂಡಿ ಓಟಗಾರರು ಪಾಲ್ಗೊಂಡಿದ್ದು, ಉದಯನಿಧಿ ಸ್ಟಾಲಿನ್ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಸ್ಪರ್ಧೆ ನಡೆಸಲಾಗಿದೆ. ಅಂತಾರಾಷ್ಟ್ರೀಯ ಕಡಲ ಸ್ವಚ್ಛತಾ ದಿನಾಚರಣೆ ಹಿನ್ನೆಲೆ ಭಾರತೀಯ ಕೋಸ್ಟ್ ಗಾರ್ಡ್ ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ಕಾರವಾರ ಕಡಲ ತೀರ ಸ್ವಚ್ಛ ಕಾರ್ಯ ಮಾಡಲಾಗಿದೆ. ಕೋಸ್ಟ್ ಗಾರ್ಡ್, ರವೀಂದ್ರನಾಥ್ ಹಾಗೂ ಜಿಲ್ಲಾಡಳಿತ ಅಧಿಕಾರಿಗಳು ಸೇರಿದಂತೆ ವಿವಿಧ ಸೇವಾ ಸಂಘಟನೆ ಭಾಗಿಯಾಗಿ ಸ್ವಚ್ಛತೆ ಕಾರ್ಯ ಮಾಡಿದ್ದಾರೆ. ನಾಳೆ ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆ ಹಿನ್ನೆಲೆ ಚಾಮುಂಡಿ ಬೆಟ್ಟದಲ್ಲಿ ಭರದಿಂದ ಸಿದ್ಧತೆಗಳು ನಡೀತಾ ಇವೆ. ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಶುಚಿಗೊಳಿಸಿ ಅರ್ಚಕರು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಉತ್ಸವ ಮೂರ್ತಿಗೆ ಹಸಿರು ಸೀರೆ ಉಡಿಸಿ ಹಂಸವಾಹಿನಿ ಅಲಂಕಾರ ಮಾಡಲಾಗುತ್ತೆ. ನಾಳೆ 10:10ರಿಂದ 10:40 ವೃಶ್ಚಿಕ ಶುಭ ಲಗ್ನದಲ್ಲಿ ಉತ್ಸವ ಮೂರ್ತಿಗೆ ಲೇಖಕಿ ಬಾನು ಮುಸ್ತಾಕ್ ಪುಷ್ಪಾರ್ಚನೆ ಮಾಡಿ ದಸರಾ ಉದ್ಘಾಟನೆ ಮಾಡಲಿದ್ದಾರೆ. ಇನ್ನು ಚಾಮುಂಡೇಶ್ವರಿ ದೇವಾಲಯದ ಆವರಣದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ. 1,000 ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಮಳೆ ಹಿನ್ನೆಲೆ ಜರ್ಮನ್ ಟೆಂಟ್ ವ್ಯವಸ್ಥೆ ಮಾಡಲಾಗಿದೆ. ದಸರಾ ಉದ್ಘಾಟನೆ ಮುಗಿಯುವವರೆಗೂ ಸಾರ್ವಜನಿಕರಿಗೆ ನಿರ್ಬಂಧ ಹೇರಲಾಗಿದೆ. ಆಹ್ವಾನಿತರಿಗೆ ಮಾತ್ರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವಕಾಶ ನೀಡಲಾಗಿದೆ. ಈಗಾಗಲೇ ವೇದಿಕೆ ಸುತ್ತ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಲಾಗಿದೆ. ಮಹಾಲಯ ಅಮಾವಾಸ್ಯೆ ಹಿನ್ನೆಲೆ ಚಾಮರಾಜನಗರ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರ ದಂಡೇ ಹರಿದು ಬರ್ತಾ ಇದೆ. ಇವತ್ತು ಮಾದಪ್ಪನಿಗೆ ಎಣ್ಣೆ ಮಜ್ಜನ ಸೇವೆ ನಡೆಯಲಿದೆ. ಹೀಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದು, ಭಕ್ತರಿಗಾಗಿ 2 ಲಕ್ಷ ಲಾಡುವನ್ನ ಪ್ರಾಧಿಕಾರ ಸಿದ್ಧತೆ ಮಾಡಿಕೊಂಡಿದೆ. ಇದರ ಜೊತೆಗೆ ಭಕ್ತರಿಗೆ ವಿಶೇಷ ದಾಸೋಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ಕೋಲಾರದ ಶ್ರೀ ಕಾಶಿ ವಿಶ್ವನಾಥ ಸನ್ನಿಧಿಯಲ್ಲಿ ನಟ ಧ್ರುವ ಸರ್ಜಾ ವಿಶೇಷ ಹೋಮ ಹವನ ಪೂಜೆ ನಡೆಸಿದ್ದಾರೆ. ಕೊರಗುಂಟಹಳ್ಳಿ ಗ್ರಾಮದಲ್ಲಿರುವಂತಹ ಶ್ರೀ ಕಾಶಿ ವಿಶ್ವನಾಥ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕೇಡಿ ಚಿತ್ರ ಬಿಡುಗಡೆಗೆ ಸಿದ್ಧತೆ ಹಿನ್ನೆಲೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇದೇ ತಿಂಗಳು 28ರಂದು ನ್ಯೂಸ್ 18 ಕನ್ನಡ ಬೆಂಗಳೂರಿನ ಅತಿದೊಡ್ಡ ಫಿಟ್ನೆಸ್ ಹಬ್ಬ ಆಯೋಜಿಸಿದೆ. ನಮ್ಮ ರನ್ ಹೆಸರಿನ ಈ ಫಿಟ್ನೆಸ್ ಹಬ್ಬದಲ್ಲಿ ಮಕ್ಕಳಿಂದ ಅಜ್ಜಿಯವರೆಗೆ ಎಲ್ಲ ವಯೋಮಾನದವರು ಭಾಗವಹಿಸಲು ಅವಕಾಶವಿದೆ. ವಿಜೇತರಾದವರಿಗೆ ಆಕರ್ಷಕ ಬಹುಮಾನ ಕೂಡ ನೀಡಲಾಗುತ್ತೆ. ನಮ್ಮ ರನ್ ಫಿಟ್ನೆಸ್ ಹಬ್ಬಕ್ಕೆ ನೋಂದಣಿ ಕೂಡ ತುಂಬಾ ಸುಲಭ. ನಾವು ತೋರಿಸ್ತಾ ಇರುವಂತಹ ಈ QR ಕೋಡ್ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಆಗಿ ಅಷ್ಟೇ. ನೀವು ನಿಮ್ಮ ಕುಟುಂಬ ಸಮೇತ ಈ ಫಿಟ್ನೆಸ್ ಓಟದಲ್ಲಿ ಪಾಲ್ಗೊಳ್ಳಿ.